Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವಾಗ ಏನಪ್ಪ ಅಂತ ಅಂದರೆ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಥರ ವೆಲ್ಕಮ್ ಮಾಡ್ತಾ ಇದ್ದೀನಿ. ವ್ಲಾಗಲ್ಲಿ ಸ್ಟಾರ್ಟಿಂಗ್ಗೆ ಈ ಥರ ವೆಲ್ಕಮ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನಾನು ಗೆಟ್ ರೆಡಿ ವಿತ್ ಮೀ ಅದರಲ್ಲಿ ಎಷ್ಟೊಂದು ಲಾಗಲ್ಲಿ ನೋಡಿದ್ದೀರಾ. ನಾನು ಸ್ವಲ್ಪ ಮೇಕಪ್ ಎಲ್ಲ ಮಾಡೋದು, ಜಸ್ಟ್ ಸ್ಕಿನ್ ಕೇರ್ ಅಷ್ಟೇ ಮಾಡೋದು. ಸೊ ಇವಾಗ ಬೇಗನೆ ಮಾಡೋಣ. ಹಾಗೆ ಓಕೆ, ನಾನು ಶಾರ್ಟ್ಸ್ ವೀಡಿಯೋ ಮಾಡಿ ನಿಮಗೆ ಸಿಗ್ತೀನಿ. ಇವಾಗ ನಾವು ರೆಡಿಯಾಗಾಯಿತು. ಈಗ ಬೇಗ ಬೇಗ ಹೊರಡಬೇಕು, ಲೇಟ್ ಆಗಿಬಿಟ್ಟಿದೆ. ಬನ್ನಿ ಹೊರಡೋಣ ಬೇಗ. ಊಟಕ್ಕೆ ಊಟ ಹಾಕ್ಕೊಡ್ಬೇಕು. ಇವಾಗ ಊಟ ಹಾಕ್ಕೊಟ್ಬಿಟ್ಟು ಹೊರಡಬೇಕು. ಗುಂಡು ಬಂಗಾರಿ, ನಾನು ಇವಾಗ ಹೊರಟಿದ್ದೀನಿ. ಬನ್ನಿ ಹೋಗೋಣ, ಲೇಟ್ ಆಗಿಬಿಟ್ಟಿದೆ, ಬೇಗ ಹೊರಡಬೇಕು. ನಾನು ಇವಾಗ ಮನೆಗೆ ರೀಚ್ ಆದೆ. ಏನಪ್ಪ ಅಂತ ಅಂದರೆ ಬೇಗನೆ ಬಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇನ್ನೂ ರೆಡಿನೇ ಆಗಿಲ್ಲ. ಸೊ ಅವ್ರು ರೆಡಿ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದು ನಾನು ರೆಡಿಯಾಗಿ ಕೂತಿದ್ದೀನಿ. ಹೊರಡೋಕ್ಕೆ ರೆಡಿಯಾಗಿ ಕೂತಿದ್ದೀನಿ. ನಮ್ಮಮ್ಮ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತವ್ರೆ. ಬೊಬ್ಬನು ರೆಡಿ ಆಗಿದ್ದಾನೆ. ಸೊ ಅವರು ತಿಂಡಿ ತಿಂದ್ಕೊಂಡು ಇವಾಗ ಹೊರಡಬೇಕು. ಏನು ಗೊತ್ತಾ, ಬೂಬುನ ಟ್ಯೂಷನಿಗೆ ಬಿಡ್ತೀವಿ, ಸ್ಕೂಲಿಗೆ ಬಿಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಬಟ್ಟೆ ಎಲ್ಲನೂ ಚೇಂಜ್ ಮಾಡಿಬಿಟ್ಟು ಹೆಂಗೆ ಮಲಗಿದಾನೆ ನೋಡಿ. ಟ್ಯೂಷನ್ಗೆ ಹೋಗು ಬಾರ. ಓಯ್, ಲೇಟ್ ಆಗುತ್ತೆ ನಡಿ, ಬೇಗ ಲೇಟ್ ಆಗುತ್ತೆ ನಡಿಯೋ. ಏನು ಹಂಗಂದ್ರೆ? ಕುಡಿ. ನಾವಿಲ್ಲಿ ನಮ್ಮ ಅಣ್ಣ ಅವ್ರ ಮನೆಗೆ ಹೋಗಿದ್ದೀವಿ. ಯಾಕೆ ಅಂತ ಅಂದರೆ ಅವ್ರ ಮನೆ ಚೇಂಜ್ ಮಾಡಿದರು. ಸೊ ಹಾಗಾಗಿ ಇನ್ವೈಟ್ ಮಾಡಿದರು, ನಾವು ಮನೆಗೆ ಹೋಗಿದ್ವಿ. ಬಟ್ ನಾನು ಅಲ್ಲಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ನಾವೆಲ್ಲರೂ ಆಚೆ ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಬಂದಿದ್ವಿ. ಸೊ ಶಾಪಿಂಗ್ ಏನು ಹೋಗಿದ್ವಿ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಮ್ಮ ಅಣ್ಣನ ಮನೆಯಿಂದ ನೆಕ್ಸ್ಟ್ ಡೇ ನಾನು ಬಂದೆ. ಅವತ್ತಿನ ನೈಟು ಮನೋಜ್ ಅವರು ನೈಟ್ ರೈಡ್ ಹೋಗೋಣ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಇಬ್ಬರೂ ಹೊರಟಿದ್ದೀವಿ. ಇವಾಗ ನಾವು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಸುಮ್ಮನೆ ಒಂದು ಚಿಕ್ಕದಾಗಿ ಲಾಂಗ್ ಡ್ರೈವ್ ಹೋಗಿ ಒಂದು ಟೀ ಕುಟ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರಬೇಕು. ಬನ್ನಿ ಹೊರಡೋಣ. ಓಕೆ, ಕೈ ಕಟ್ಟಾಗ್ಬಿಟ್ಟಿದೆ, ಸ್ಕಿನ್ನು ನೋವ್ತಾ ಇದೆ. ಈವನ್ ಫೋನ್ ಹಿಡ್ಕೊಳಕ್ಕಾಗ್ತಾ ಇಲ್ಲ, ಆ ಥರ ನೋವ್ತಾ ಇದೆ. ಎಷ್ಟೊಂದು ದಿನ ಆಗಿತ್ತಲ್ಲ ನಾವು ಹೋಗಿ ಈ ಥರ ಲಾಂಗ್ ಡ್ರೈವ್? ಎಷ್ಟು ದಿನ ಆಗಿತ್ತು? 9 ದಿನ ಆಗಿತ್ತು. ಸರಿ, ಡೋರ್ ಹಾಕೋಣ. ಬನ್ನಿ ಹೊರಡೋಣ. ಬಂದು ಪಾಪ ಗುಂಡನು ಬೇಜಾರು ಮಾಡ್ಕೊಂಬಿಟ್ಟಿದ, ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಇವರಿಬ್ಬರೇ ಹೋಗ್ತವ್ರೆ ಅಂತ. ನನ್ಗೆ ಯಾಕೋ ನಂಡೋರೇನಾ? ಓಕೆ, ನಂಡೋರಲ್ಲ ಅಂತ ಅಂದ್ಕೊಂಡಿದ್ದೆ. ದೆವ್ವ ಥರ ಕಾಣಿಸ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಲೇಟ್ ಆಯಿತು, ನಡೀರಿ ಸರ್.
ಈಗ ಗಾಡಿ ಆನ್ ಮಾಡಿದ ತಕ್ಷಣ ಹೋಗ್ಬಾರ್ದು. ಗಾಡಿ ಆನ್ ಮಾಡಿದ ತಕ್ಷಣ ಹೋದ್ರೆ ಏನಾಗುತ್ತೆ? ಎಲ್ಲ ಆಯಿಲ್ ಎಲ್ಲ ಇಂಜಿನ್ಗೆ, ಬ್ರೇಕಿಗೆ, ಗೇರ್ಗೆಲ್ಲ ಪಾಸ್ ಆಗಿರಲ್ಲ. ಹೋಯ್ತಾ ಹೋಯ್ತಾ ಆಗುತ್ತಪ್ಪ. ಗೇರ್ ಸರಿ ಬೀಳ್ತಾರೆ. ನನಗೆ ಆ್ಯಕ್ಚುಲಿ ಬೈಕ್ ಓಡಿಸೋದು ಈಸಿ ಅನಿಸುತ್ತೆ ಕಾರ್ಗಿಂತ. ನಾನು ಬೈಕ್ ಓಡಿಸ್ತೀನಿ ಗಾಯ್ಸ್, ಕಾರ್ ಓಡಿಸೋಲ್ಲ. ಕಾರು ಓಡ್ಸೋಕೆ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ನನಗೆ ಸ್ವಲ್ಪ ಭಯ, ಎಲ್ಲಿ ಯಾರಿಗಾದ್ರೂ ಗೊತ್ತುಬಿಡ್ತೀನೋ ಅಂತ. ಆ ಬೈಕ್ಗೋಸ್ಕರ ಓಡಿಸ್ತಾ ಇಲ್ಲ. ಹೌದಾ ಇಲ್ಲ ಮನು? ಬೈಕ್ ಆದರೆ ಅಷ್ಟು ಇದಿರಲ್ಲ, ನಂಗೆ ಬರುತ್ತೆ. ಈವನ್ ನಂದು DL ಇರೋದೇ ಬೈಕು, ಅಂದರೆ ಗೇರ್ ಗಾಡಿ ಮತ್ತು ಕಾರ್ದು. ಹೌದಾ ಇಲ್ಲ? ನಾನು ಬೈಕ್ ಓಡಿಸ್ತೀನಿ. ಕಾರು ಓಡಿಸ್ತೀಯ, ಬಟ್ ನೀಟಾಗಿ ಓಡಿಸಲ್ಲ ತಾನೆ ಕಾರು. ಅಷ್ಟೇ. ಅದೇ ಸ್ವಲ್ಪ ಭಯ ಬಿಟ್ರೆ ಸರಿ ಹೋಗುತ್ತೆ. ನಾನು ಇನ್ನೂ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಬಟ್ ಏನಪ್ಪ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಭಯ, ಏನಾದರೂ ಟಚ್ ಆಗಿಬಿಟ್ರೆ, ಗಾಡಿ ಸ್ಕ್ರ್ಯಾಚ್ ಆಗಿಬಿಟ್ರೆ, ಈ ಥರ ಎಲ್ಲ ಭಯ ಇರುತ್ತಲ್ವಾ. ಸೊ ಅದಕ್ಕೆ ಓಡ್ಸೋಕ್ಕೆ ಭಯ ಅಷ್ಟೇ. ಬಟ್ ಅದರ್ವೈಸ್ ಓಡಿಸ್ತೀನಿ. ಮತ್ತು ಈ ಹಸು ಇದೇನಾದರೂ ಬಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ. ಅದೊಂದು ತಲೆನೋವು ಅಷ್ಟೇ. ಹಸು ಬಂದರೆ ಯಾವ ಗಾಡೀಲಿ ಹೋಗ್ತಾ ಇದ್ರು ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ, ಬಿಡಿ ಸೈಡ್ಗೆ ಹಾಕ್ಬಿಟ್ಟು ನಾನೇ ಓಡೋಗ್ಬಿಟ್ಟಿರ್ತೀನಿ. ಆ ಹಸು ನನ್ನ ನೋಡ್ಬಿಟ್ಟು ಓಡೋಗ್ಬಿಟ್ಟಿರುತ್ತೆ, ಏನು ಇವಳು ಹಿಂಗೆ ಆಡ್ತವಳಲ್ಲ ಅಂತ ಅಂದ್ಕೊಂಡು. ಅಂದರೆ ನಂಗೆ ಹಸು ಅಂದರೆ ಇಷ್ಟ, ಆದರೆ ಭಯ. ನಂದು ವಾಲ್ಪೇಪರಲ್ಲೂ ಹಸು, ಚಿಕ್ಕ ಹಸು ಮತ್ತು ಒಂದು ಚಿಕ್ಕ ಎಲಿಫೆಂಟ್, ಬೇಬಿ ಕೌ ಮತ್ತು ಬೇಬಿ ಎಲಿಫೆಂಟ್ ಇವೆರಡು ಹಾಕ್ಕೊಂಡಿದ್ದೀನಿ. ಇವಾಗ ಹೊರಟಿದ್ದೀವಿ, ಬನ್ನಿ. ನಾನು ಹೋಗಿ ಟೀ ಕುಡಿಬೇಕು. ಟೀ ಕುಡಿದ್ಬಿಟ್ಟು ಇನ್ನೇನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ವೈಪರ್ ಏನ್ ಆ ಥರ ಸೌಂಡ್ ಬರ್ತೈತೆ, ಅದಕ್ಕೆ ಆ ಥರ ಸೌಂಡ್ ಬರುತ್ತಾ? ಪೆಟ್ರೋಲ್ ಹಾಕಿಸ್ಬೇಕು ಅಂದ್ರೆ ರಿಟರ್ನ್ ನಡಿಯಪ್ಪ, ಬೈಕಲ್ಲಿ ಹೋಗೋಣ. ಅದಕ್ಕೂ ಪೆಟ್ರೋಲ್. ಆದ್ರೆ ಕಾರ್ಗಿಂತ ಪೆಟ್ರೋಲು, ಬೈಕ್ಗಿಂತ ಪೆಟ್ರೋಲು, ಏನ್ ಹೇಳ್ತಾ ಇದ್ದೀನಿ ನಾನು, ಕಾರ್ಗ್ ಬೇಕಾಗಿರೋಷ್ಟು ಪೆಟ್ರೋಲ್ ಬೈಕಿಗೆ ಬೇಕಾಗಿರೋಲ್ವಲ್ಲ, ಅದಕ್ಕೆ. ಮನು ಅದ್ ಹಾಕ್ಬೇಡ ಮನು, ನನ್ ಕ್ಯಾಮ್ರಾ ಅದೇ ಸೌಂಡ್ ಬರುತ್ತೆ ಕ್ಯಾಮ್ರಾಗೆ. ಆಮೇಲೆ ಏನ್ ಗೊತ್ತಾ, ಏನೋ ಹೇಳ್ಬೇಕು ಅಂತ ನೆನ್ಸ್ಕೊಂಡೆ, ಮರ್ತೋಗ್ಬಿಟ್ಟು. ಚಳಿ ಸ್ವೆಟರ್ ಎಲ್ಲ ಹಾಕೊಂಬರ್ತಿದ್ದೆ. ಅಲ್ಲ, ಈ ರೂಟಲ್ಲಿ ಎಂತ ಬರ್ತಾ ಇದ್ರ? ಹೌದು, ಇದೇ ರೂಟ್ ಹೋಗೋಣ ಅಂತನಾ? ಆ ರೂಟ್ ಬೇಡ ಅಂತನಾ? ಇಲ್ಲಿ ಯಾವ್ದು ಇರಲ್ಲ ಅಂತ. ಮನು, ನಾನು ಇದೆಲ್ಲ ಈ ತರ ಇದಂತ ಇದ್ರೆ ನಾನು ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾಬಲ್ಲಿ ಬರ್ತಿದ್ನಲ್ಲ, ಅಲ್ಲೆಲ್ಲ ಡ್ರಾಪ್ ಮಾಡಿ ಬಿಟ್ಟು ಆಮೇಲೆ ನನ್ನ ಲಾಸ್ಟ್ ಡ್ರಾಪ್, ಯಾವಾಗ್ಲೂ ನನಗೆ ಲಾಸ್ಟ್ ಡ್ರಾಪ್ ಹಾಕ್ಬಿಡೋರು, ಫಸ್ಟ್ ಪಿಕಪ್ ಕೊಟ್ಬಿಡೋರು. ನನಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತು, ನನಗೆ ಬೇಜಾರಾಗ್ಬಿಡ್ತಾ ಇತ್ತಪ್ಪ. ಬಟ್ ಏನ್ ಮಾಡೋದು, ರಾಂಗ್ ರೂಟ್ ಈ ತರ ಎಲ್ಲ ಹಾಕ್ಬಿಡೋರು. ಒಂದೊಂದ್ಸಲ ಓಕೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇತ್ತು, ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದೆ. ಆದ್ರೆ ನೈಟ್ ಟೈಮು 12 o'clock 1 ಗಂಟೆ ಈ ಥರ ಎಲ್ಲ ಆಗ್ಬಿಡ್ತಾ ಇತ್ತು. ಆವಾಗ ಬೇಜಾರಾಗ್ತಾ ಇತ್ತು, ನಿದ್ದೆ ಇಲ್ಲ. ಮತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಿ, ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಇದ್ಬಿಟ್ರೆ ಬೆಟರು ಅಲ್ವಾ? ಗ್ಲಾಸ್ ಬಿದ್ದೋಯ್ತು, ಇಷ್ಟ ಆಗ್ತಾ ಇತ್ತು. ಅದು ಕೊಡ್ಸಿ ವೇಸ್ಟ್, ನಂಗೆ ಗೊತ್ತಿತ್ತು 1-2 ದಿನ ಯೂಸ್ ಆಗುತ್ತೆ. ಜಿಮ್ಮುದು ಅಷ್ಟೇ, ನಾನು ಹೋಗ್ಬಿಡ್ತೀನಿ, ಡೈಲಿ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ದುಡ್ಡು ವೇಸ್ಟ್ ಮಾಡಿಸಿ ತಗೊಂಡ್ರು ಮೆಂಬರ್ಶಿಪ್ನ.
ಹೋಗಿದ್ದೆ ಎಷ್ಟ್ ದಿನ? ವರ್ಷ ಇಡೀ ಪೂರ್ತಿ ಎಷ್ಟ್ ದಿನ ಹೋದೆ ಮನೆ ನೀನು ಕರೆಕ್ಟ್ ಆಗಿ? ಡೈಲಿ ನಿಜ ಹೇಳು. ಹೋಗಿದ್ದೆ 1.5 ತಿಂಗಳು 2 ತಿಂಗಳು ಅಷ್ಟೇ. ಅದಾದ್ಮೇಲೆ ಹೋಗ್ಲೇ ಇಲ್ಲ. ನಾನ್ ಇವ್ರಿಗೆ ಆ ಡಯಟ್ ಫುಡ್, ಇವ್ರು ಅಷ್ಟು ತಲೆ ಕೆಡ್ಸ್ಕೊಂತಿದ್ರು ಇಲ್ವೋ, ನಾನ್ ತಲೆ ಕೆಡ್ಸ್ಕೊಂಡು ಡಯಟ್ ಫುಡ್ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ತಗೊಂಡ್ಬಂದ್ ಇದ್ ಮಾಡ್ತಿದ್ದೆ. ಇವ್ರೇನು ಮಾಡ್ಲಿಲ್ಲ, ಸುಮ್ನೆ ಹಿಂಗೆ. ಓಪನ್ ಇರಲ್ಲ. ಈಗ ಹೋಗಲ್ವಾ ಪೆಟ್ರೋಲು? ಅಲ್ಲಿವರೆಗೂ ಹೋಗಲ್ವಾ ಕಾರು? ಗೊತ್ತಿಲ್ಲಪ್ಪ. ಆಯ್ತಲ್ಲ. ಹಾ, ಜಿಮ್ಗೆ ಹೋಗ್ಲಿಲ್ಲ ಇವರು, ಎಲ್ಲಾನು ದುಡ್ಡೆಲ್ಲಾನು ವೇಸ್ಟ್ ಮಾಡಿದ್ರು. ಮುಗ್ದಾಯ್ತಲ್ವಾ 1 ವರ್ಷ ವೇಸ್ಟ್ ಅದು. ಅದಕ್ಕೆ ನಾನು ಏನಾದ್ರೂ ಕೊಡಿಸ್ತೀನಿ ಅನ್ನುವಾಗ ತುಂಬಾ ಯೋಚನೆ ಮಾಡ್ತೀನಿ. ನಂಗೆ ಗೊತ್ತಿರುತ್ತೆ ಇವ್ರು ಯಾವ ತರ ಅಂತ. ಏನ್ ಮುಚ್ಚು ಬಾಯಿ, ಇರೋದ್ ಹೇಳಿದ್ರೆ ನೋಡಿ ಹಿಂಗೆ ಜನ, ಇರೋದ್ ಹೇಳಿದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತಾರಪ್ಪ. ಅಲ್ಲೇ 12 ಗಂಟೆ ಆಗ್ಬೋತಿನ್ನು ಅವ್ರಿಗೆ ಬಾರ್ ಕ್ಲೋಸ್ ಆಗಿ ಕಸ್ಟಮರ್ಸ್ ಇರ್ತಾರೆ. ಅದಕ್ಕೋಸ್ಕರ ಏನಾದ್ರೂ ಕೊಡ್ಸುವಾಗ ಇವ್ರಿಗೆ ತುಂಬಾ ಯೋಚನೆ ಮಾಡಿ, ನಂಗೆ ಗೊತ್ತಿರುತ್ತೆ ಇವ್ರ ಅನ್ಕೊಂತಾರೆ ಇಲ್ಲ ನಾನು ಮಾಡ್ತೀನಿ ಅಂತ, ಅದ್ ಮಾಡಲ್ಲ ಅಂತ ನಂಗೆ ಗೊತ್ತಿರುತ್ತೆ. ಅದಕ್ಕೆ ಇವ್ರು ಒಂದೊಂದ್ಸಲ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅನ್ಬಿಟ್ಟು ನಂಗೆ ಕೊಡ್ಸಿರಲ್ಲ. ಬಟ್ ಆಮೇಲೆ ಅವ್ರು ಬೇಜಾರಾಗಿರೋದ್ ನೋಡಿ ನನ್ಗೆ ಬೇಜಾರಾಗ್ಬಿಟ್ಟು, ಸರಿ ಆಯ್ತಪ್ಪ ದುಡ್ಡು ವೇಸ್ಟ್ ಆಗ್ತೈತಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಏನ್ ಮಾಡಕ್ಕಾಗುತ್ತೆ, ಕೊಡಿಸ್ಬಿಡ್ತೀನಿ. ಕೊಡ್ಸ್ಬಿಟ್ಟು ಸುಮ್ನೆ ಹಾಕ್ತೀನಿ. ಆಮೇಲೆ ಯೂಸ್ ಮಾಡದೇ ಇರುವಾಗ ಬೈತೀನಿ. ಈ ಸಲ ಜಿಮ್ಮದಕ್ಕೇನು ಬೈದಿಲ್ಲ, ಬೈಬೇಕು. ಯೂಸ್ ಮಾಡ್ಲಿಲ್ವಲ್ಲ, ಹೋಗ್ತೀನಿ ಅನ್ಬಿಟ್ಟು ತಗಸ್ಕೊಂಡು 2 ತಿಂಗಳು ಹೋಗ್ಬಿಟ್ಟು ಎಲ್ಲ ಪ್ರತಿ ಒಂದನು ಶಾಪಿಂಗ್ ಮಾಡಿದೀನಿ ಗೊತ್ತಾ. ಜಿಮ್ ಎಕ್ವಿಪ್ಮೆಂಟ್ ಎಲ್ಲ ಬರುತ್ತಲ್ವಾ, ಡ್ರೆಸ್ಸು, ವಾಟರ್ ಬಾಟಲು, ಶೂ, ಆಮೇಲೆ ಬ್ಯಾಗ್ ಅಂತೆ, ಅದೇನೋ ಟವಲ್ ಅಂತೆ, ಯಪ್ಪ ಎಲ್ಲಾನು ಕೊಡ್ಸಿದೀನಿ. ಏನು ಯೂಸ್ ಇಲ್ಲ. ಇವಾಗ ನನಗೆ ಯೂಸ್ ಆಗ್ತೈತಿ. ಅದಕ್ಕೆ ತಗೊಂಡಿದ್ದು ನನಗೆ ಅಂತ ನೀವು ತಗೋಬಿಟ್ರಾ? ಸರಿಯಾಗಿದ್ದೀರಾ. ಈಗ ಏನೀಗ ಡೊಂಕಾಗಿದ್ದೀನ? ಡೊಂಕಾಗಿದ್ಯಲ್ಲ. ಹುಲಿ ಬಂದೈತಾ? ಇದು ಹುಲಿ ಅಂತೆ. ಮನು ಭಯ ಆಗಲ್ವಾ ಅದಕ್ಕೆ? ಬರೀ ಇಂಥದ್ ಬೇಡದೇ ಇರೋದೇ ಅಲ್ವಾ ನೀವ್ ಮಾಡೋದು? ಪಾಪ ನಮ್ ಗುಂಡು ತರನೇ ತಾನೇ ಅದೂನು. ಏತಕ್ಕೆ ಇತ್ತೀಚಿಗೆ ಹಿಂಗ ಆಡ್ತಾ ಇದ್ದೀರಾ ನೀವು? ಬೂಬುನು ಹಂಗೆ ಆಡ್ತಾನೆ. ಯಾವ ನಾಯಿ ಕಾಣಂಗಿಲ್ಲ, ಹೊಡೆದ್ ಬಿಡ್ತಾನೆ ಅದಕ್ಕೆ. ಗುಂಡನ್ ಹತ್ರ ಬರ್ತಾನ, ಅವ್ನ್ ಬರಲ್ಲ ಬಿಡು. ಗುಂಡನೇ ಅವನಿಗೆ. ಯಪ್ಪ, ನಮ್ ಗುಂಡಂಗೆ ಈ ಮಕ್ಳುಗಳಂದ್ರೇನೆ ಇಷ್ಟ ಆಗಲ್ಲ. ನಮ್ಗೆ ಯಾರಾದ್ರೂ ನಮ್ ಮನೆಗ್ ಮಕ್ಳು ಬರ್ತಾವ್ರೆ ಅಂದ್ರೆ ಅದಕ್ಕೆ ನಾವು ಮಕ್ಳು ಏನೇನೋ ಮಾತಾಡ್ತಾ ಇದ್ದೆ. ಆಮೇಲೆ ನಿಜ ಅನ್ಕೊಂಡ್ಬಿಡ್ತಾರೆ. ಆತರ ಏನಿಲ್ಲ, ಆಕ್ಚುಲಿ ನಾವು ಪ್ಲಾನಿಂಗ್ ಅಲ್ಲಿ ಇದ್ದೀವಿ ಅನ್ಬಿಟ್ಟು ಮಾಡ್ಕೊಂಡಿಲ್ಲ. ಗುಂಡಂಗ್ ಇಷ್ಟ ಇಲ್ಲ ಅಂತ ಇಲ್ಲಿ. ನಾನ್ ಪೆಟ್ರೋಲ್ ಹಾಕ್ಸಲ್ಲ. ಅಯ್ಯೋ ಹಾಕಿಸಿಲ್ಲ, ನಡ್ಕೊಂಡು ಹೋಗ್ಬೇಕು ಮನೆಗೆ. ಬಾಯಿಲ್ಲ, ನಾನ್ ಯಾರ ಹತ್ರನಾದ್ರು ಡ್ರಾಪ್ ಇಸ್ಕೊಂತೀನಿ ಅಷ್ಟೇ. ನಾನ್ ಕಾರಲ್ಲೇ ಮನೆ ಕತ್ತ. ನಾನು ಕಾರಲ್ಲೇ ಮಲ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಗೆದ್ದು. ಅಯ್ಯೋ ನಮ್ ಗುಂಡಂಗೋಸ್ಕರನಾದ್ರೂ ನಾನು ಹೋಗ್ಬೇಕಪ್ಪ. ನೀನ್ ಹೋಗಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾನೆ. ಏನಾದ್ರೂ ಒಂದಿನ ಈ ತರ ಅಂದ್ರೆ ಓಕೆ, ಬಿಟ್ಟಿರ್ತೀವಿ, ಬಿಟ್ಟೋಗ್ತೀವಿ. ಇಲ್ಲ ಗಾಯ್ಸ್, ಇಷ್ಟೊತ್ತವರೆಗೂ ಬಡ್ಕೊಂಡಿದೀನಿ ಎಲ್ಲ ಸ್ಟೋರಿ ಹೇಳ್ಕೊಂಡು. ಲಾಸ್ಟ್ ಅಲ್ಲಿ ನೋಡಿದ್ರೆ ರೆಕಾರ್ಡೇ ಆಗಿಲ್ಲ. ಎಲ್ಲಿ ಸ್ಟಾಪ್ ಆಯ್ತು ಅಂತಾನು ಗೊತ್ತಿಲ್ಲ. ಗುಂಡುಂದ್ ಇಷ್ಟೊತ್ತವರೆಗೂ ಸ್ಟೋರಿ ಹೇಳ್ದೆ. ಹೋಗ್ಲಿ ಬಿಡಿ, ಇನ್ನೊಂದ್ಸಲ ಯಾವಾಗಾದ್ರೂ ಟೈಮ್ ಇದ್ದಾಗ ಹೇಳ್ತೀನಿ. ಇಷ್ಟೊತ್ತವರೆಗೂ ಮಾತಾಡ್ತೆ, ಏನು ಯೂಸ್ ಇಲ್ಲ.
ನೋಡಿದ್ರೆ ರೆಕಾರ್ಡೇ ಆನ್ ಮಾಡಿಲ್ಲ ನಾನು, ಹಂಗಾಗಿದೆ. ಓ ಸರ್, ಏನ್ ನಿದ್ದೆ ಮಾಡ್ತಾ ಇದ್ರೆ ಹೆಂಗೆ ಕಾರಲ್ಲಿ ಕೂತ್ಕೊಂಡೆ? ಸ್ವಲ್ಪ ನಿದ್ದೆ ಬನ್ನಿ ರಿಟರ್ನ್ ಹೋಗ್ಬಿಡೋಣ. ನಿದ್ದೆ ಬರ್ತಾ ಇದ್ರೆ ಬನ್ನಿ ಹೋಗೋಣ. ಇಲ್ಲ ಇಲ್ಲ ಅಲ್ಲ, ಸೀರಿಯಸ್, ನಿದ್ದೆ ಬರ್ತಾ ಇದೆ ಅಂದ್ರೆ ಹೋಗೋಣ ಬನ್ನಿ. ಏನಿಲ್ಲ. ಇವಾಗ ನಾವು ಟೀ ಕುಡಿಯಕ್ಕೆ ಏನು ಹೋಗ್ತಾ ಇಲ್ಲ, ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಮನೋಜ್ ಅವ್ರಿಗೆ ನಿದ್ದೆ ಎಳಿತಾ ಇದೆಯಂತೆ, ನಿದ್ದೆ ಜಾಸ್ತಿ ಬರ್ತಾ ಇದೆ. ಗಾಡಿಯ ಬೇಡ, ನಂಗೆ ತಲೆ ನೋವ್ತಾ ಇದೆ. ಸೊ ಅದಕ್ಕೆ ಸರಿ ಆಯ್ತು ರಿಟರ್ನ್ ಹೋಗೋಣ ಅಂತ ಅಂದೆ. ಅದಕ್ಕೆ ಅವರು ರಿಟರ್ನ್ ಹೋಗ್ತಾ ಇದಾರೆ. ಬೇಡ ಅಂತ ಹೇಳಿ ಕರ್ಕೊಂಬಂದ್ರು, ಯಾಕೋ ಮತ್ತೆ ಜಾಸ್ತಿ ನಿದ್ದೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಕರ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ. ಐ ಮೀನ್ ಕರ್ಕೊಂಡು ಹೋಗ್ತಾ ಇದೀನಿ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ. ಬನ್ನಿ ಹೊರಡೋಣ, ಇನ್ಯಾವತ್ತಾದ್ರೂ ಹೋಗೋಣ ಆಚೆ. ಈ ತರ ಇದು ಒಂದ್ ಲಾಂಗ್ ಇದಿತ್ತಲ್ಲ. ಏನ್ ಅಲ್ಲೇ ನಿದ್ದೆ ಮಾಡ್ತಾ ಇದೀಯಾ? ಅದೇ ಇದು ಒಂದು ಚಿಕ್ಕದಾಗಿ ಲಾಂಗ್ ಡ್ರೈವ್ ತರ ಇತ್ತು, ಬಟ್ ಟೀ ಕುಡಿಲಿಲ್ಲ ಅಷ್ಟೇ. ಟೀ ಕುಡಿಯಕ್ ಆಗಿಲ್ಲ, ಏನ್ ಮಾಡಕ್ ಆಗಲ್ಲ. ಇವಾಗ ಮನೆಗ್ ಹೊರಡೋಣ. ನಮ್ ಗುಂಡ ಪಾಪ ಗುಂಡನೆ ಬೈಕೊಂಡ್ ಶಾಪ ಹಾಕಬಿಟ್ಟಿರ್ತಾನ ನನ್ನ ಬಿಟ್ಟು ಹೋಗೋರೆ ಅಂತ. ಅದಕ್ಕೆ ರಿಟರ್ನ್ ಹೋಗೋ ತರ ಆಗೈತೆ. ಬನ್ನಿ ಹೊರಡೋಣ ಮನೆಗೆ. ನೋಡಿದ್ರಲ್ಲ, ನಿನ್ನೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಮನೆಗೆ ಬಂದಿದ್ದಾಯಿತು. ಸಖತ್ ತುಂಬ ಮನೋಜ್ ಅವ್ರಿಗೂ ನಿದ್ದೆ ಬರ್ತಾಯಿತ್ತು. 2 ಡೇಸಿಂದ ಅವ್ರಿಗೂ ನಿದ್ದೆ ಇರಲಿಲ್ಲ, ಈವನ್ ನನಗೂ ನಿದ್ದೆ ಬರ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ಇಲ್ಲ ರಿಟರ್ನ್ ಹೋಗಿ ಅಂತ ಹೇಳಿಬಿಟ್ಟೆ ನಾನೇ. ಸೊ ಎಸ್, ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.